ಚಾಮುಂಡಿ ತಾಯಿಯ ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಬಹುತೇಕ ಮಾಜಿ ಶಾಸಕರುಗಳು ನಿನ್ನೆ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇವೆ. ಅಲ್ಲಿ ಇವತ್ತು ಆಶೀರ್ವಾದ ಪಡಿತಾ ಕಾರಣನೇ ಬೇರೆ ಹೇಳ್ತೀವಿ, ಅಲ್ಲಿ ಬರ್ತೀವಿ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು, ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಮಹಿಷನ ಮರ್ದನ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೇ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಸರ್, ಈಗ ಹೈಕಮಾಂಡ್ ಯಾಕೆ ನಿಯಂತ್ರಣ ಮಾಡ್ತಾ ಇಲ್ಲ ನೀವು ಯತ್ನಾಳ್ ಅವ್ರನ್ನ? ಈಗ ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಲೀಡರ್ ತರ ಕಾಣ್ತಾರೆ ಯತ್ನಾಳ್, ಲೀಡರ್ ತರ ಕಾಣ್ತಾರೆ ಯತ್ನಾಳ್. ಅಂದರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರು ಅಂತ ಹೇಳ್ಕೊಂಡು ಹೋದರೆ ಲೀಡ್ರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು, ಇನ್ನೊಬ್ಬರು ತೆಗಳೋದು. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ, ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು, ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕರ್ನಾಟಕ ದೇಶ ಭಾಳ ವಿಶಾಲವಾಗಿದೆ, ಭಾಳ ದೊಡ್ಡ ಪಕ್ಷ ನಮ್ಮದು, ಭಾಳ ಕಾರ್ಯಕರ್ತನ ಹೊಂದಂಥದ್ದು. ಆ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಬೇಕು, ಕಾರ್ಯಕರ್ತರ ಜೊತೆ ನಾವೆಲ್ಲ ಇದ್ದೇವೆ ಅನ್ನೋಂಥದ್ದು ದೃಷ್ಟಿಯಿಂದ ಇವತ್ತು ರೇಣುಕಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಾವು ನಿನ್ನೆಯಿಂದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ಮೈಸೂರಿನಲ್ಲಿ ಕೂಡ ಬಂದಿದ್ದೇವೆ. ಈಗ ಹೈಕಮಾಂಡ್ ಅವರು ನಿಯಂತ್ರಣ ಮಾಡೋಕ್ಕೆ ಆಗ್ತಾನೆ ಇಲ್ವಾ ಅಂತ ಹೈಕಮಾಂಡ್ ಕೈಲಿ? ನೋಡಿ, ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ. ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತ ಅಂದವರು ಕತೆ ಏನಾಗಿ ಇವತ್ತು ಮೂಲೆ ಗುಂಪಾಗಿ ಠೇವಣಿ ಕಳ್ಕೊಂಡು ಮನೇಲಿ ಕೂತ್ಕೊಂಡಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸದಸ್ಯರನ್ನ ಹೊಂದಂಥ ಪಕ್ಷ, ಭಾಳ ಬಲಿಷ್ಠವಾದಂಥ ಪಕ್ಷ. ಕಾಯ್ದು ನೋಡ್ತಾ ಇದ್ದಾರೆ. ಇದು ಹೊರಗಿನವರ ಯುದ್ಧ ಆದರೆ ಒಂದೇ ಸರಿ ಶತ್ರುಗಳನ್ನು ಕತ್ತರಿಸಿ ಹಾಕಿಬಿಡ್ಬೋದು. ಆದರೆ ಆಂತರಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಯಾವುದೋ ಒಂದು ದುಷ್ಟಶಕ್ತಿ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡೋಣ, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸುತ್ತೆ. ಪಾರ್ಟಿಗೆ ಶಕ್ತಿ ಇಲ್ಲ ಅಂತಲ್ಲ, ಈಗ ಹೇಳಿದೆ ನಿಮಗೆ. ಒಂದೇ ಈಗ ಪ್ರೆಸ್ ಮೀಟ್ ಇದೆ ಮೈಸೂರಲ್ಲಿ ಮಾಡೋಣ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸ್ಬೇಕು. ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ, ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲ ಬಂದಾಗ ಅದರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಕಾಲ ತಸ್ಮೈನ ಚಾಮುಂಡಿ ತಾಯಿಯ ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಬಹುತೇಕ ಮಾಜಿ ಶಾಸಕರುಗಳು ನಿನ್ನೆ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇವೆ. ಅಲ್ಲಿ ಇವತ್ತು ಆಶೀರ್ವಾದ ಪಡಿತಾ ಕಾರಣನೇ ಬೇರೆ ಹೇಳ್ತೀವಿ, ಅಲ್ಲಿ ಬರ್ತೀವಿ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು, ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಮಹಿಷನ ಮರ್ದನ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೇ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ.
ಸರ್ ಈಗ ನಿಮ್ಮ ಹೈಕಮಾಂಡ್ ಯಾಕೆ ನಿಯಂತ್ರಣ ಮಾಡ್ತಾ ಇಲ್ಲ ನೀವು ಯತ್ನಾಳ್ ಅವ್ರನ್ನ? ಈಗ ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ನಾವು ಹೇಳಿದ್ವಿ, ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಲೀಡರ್ ತರ ಕಾಣ್ತಾರೆ ಯತ್ನಾಳ್, ಲೀಡರ್ ತರ ಕಾಣ್ತಾರೆ ಯತ್ನಾಳ್. ಅಂದರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್, ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ, ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರ್ ಅಂತ ಹೇಳ್ಕೊಂಡು ಹೋದರೆ ಲೀಡ್ರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಅದು ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು, ಇನ್ನೊಬ್ಬರು ತೆಗೊಳ್ಳೋದು. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕರ್ನಾಟಕ ದೇಶ ಭಾಳ ವಿಶಾಲವಾಗಿದೆ, ಭಾಳ ದೊಡ್ಡ ಪಕ್ಷ ನಮ್ಮದು, ಭಾಳ ಕಾರ್ಯಕರ್ತನ ಹೊಂದಂಥದ್ದು. ಆ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಬೇಕು, ಕಾರ್ಯಕರ್ತರ ಜೊತೆ ನಾವೆಲ್ಲ ಇದ್ದೇವೆ ಅನ್ನೋಂಥದ್ದು ದೃಷ್ಟಿಯಿಂದ ಇವತ್ತು ರೇಣುಕಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಾವು ನಿನ್ನೆಯಿಂದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ಮೈಸೂರಿನಲ್ಲಿ ಕೂಡ ಬಂದಿದ್ದೇವೆ. ಅಲ್ಲ, ಈಗ ಹೈಕಮಾಂಡ್ ಅವ್ರನ್ನ ನಿಯಂತ್ರಣ ಮಾಡಕ್ಕೆ ಆಗ್ತಾನೆ ಇಲ್ವಾ ಅಂತ ಹೈಕಮಾಂಡ್ ಕೈಲಿ? ನೋಡಿ, ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ. ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತ ಅಂದವರು ಕತೆ ಏನಾಗಿ ಇವತ್ತು ಮೂಲ ಗುಂಪಾಗಿ ಠೇವಣಿ ಕಳ್ಕೊಂಡು ಮನೇಲಿ ಕೂತ್ಕೊಂಡಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸದಸ್ಯರನ್ನ ಹೊಂದಂಥ ಪಕ್ಷ, ಭಾಳ ಬಲಿಷ್ಠವಾದಂಥ ಪಕ್ಷ. ಕಾಯ್ದು ನೋಡ್ತಾ ಇದ್ದಾರೆ. ಇದು ಹೊರಗಿನವರ ಯುದ್ಧ ಆದರೆ ಒಂದೇ ಸರಿ ಶತ್ರುಗಳನ್ನು ಕತ್ತರಿಸಿ ಹಾಕಿಬಿಡ್ಬೋದು. ಆದರೆ ಆಂತರಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಯಾವುದೋ ಒಂದು ದುಷ್ಟಶಕ್ತಿ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡೋಣ, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸುತ್ತೆ. ಪಾರ್ಟಿಗೆ ಶಕ್ತಿ ಇಲ್ಲ ಅಂತಲ್ಲ, ಶಿಸ್ತೇ ಇಲ್ದಂಗೆ ಆಗೋಯ್ತಲ್ಲ ಅಂತ ಈಗ ಹೇಳಿದೆ ನಿಮಗೆ. ಒಂದೇ ಈಗ ಪ್ರೆಸ್ ಮೀಟ್ ಇದೆ ಮೈಸೂರಲ್ಲಿ ಮಾಡೋಣ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸ್ಬೇಕು. ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ, ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲ ಬಂದಾಗ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಕಾಲ ತಸ್ಮೈನ